ದಿವಾನ್ ಗ್ರೂಪನ್ನು ಉಳಿಸೋದಕ್ಕೆ ನನಗಿದ್ದು ಒಂದೇ ದಾರಿ, ಅದು ಗೌತಮ್ ದಿವಾನ್. ಅವನಿಗೆ ಆಸ್ತಿ ಬೇಕಿರಲಿಲ್ಲ, ಅಂತಸ್ತು ಬೇಕಿರಲಿಲ್ಲ, ಹೆಂಡತಿ ಮಕ್ಕಳು ಅಷ್ಟೇ ಅವನಿಗೆ ಬೇಕಾಗಿತ್ತು. ಹಾಗೆ ಬದುಕ್ತಿದ್ದ. ಅವನನ್ನು ಎಬ್ಬಿಸ್ಬೇಕಾಗಿತ್ತು. ಈ ದಿವಾನ್ ಸಾಮ್ರಾಜ್ಯ ಮತ್ತೆ ಅವನ ಕೈಗೆ ಕೊಡಬೇಕಾಗಿತ್ತು. ಅದಕ್ಕೆ ನಿನ್ನಿಂದ ದೂರ ಆಗೋ ಥರ ನಾನು ನಾಟಕ ಆಡಿದೆ. ಆ ಗೌತಮ್ಗೆ ಹತ್ರ ಆಗಿದ್ದು. ಅವನಿಗೆ ನನ್ನ ಮೇಲೆ ನಂಬಿಕೆ ಬರಬೇಕಾಗಿತ್ತು, ಸಿಂಪತಿ ಬರಬೇಕಾಗಿತ್ತು. ಅವನಿಗೆ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಅಂತ ಅನ್ನಿಸ್ಬೇಕಾಗಿತ್ತು. ಅದಕ್ಕೆ ನಾನು ಹೀಗೆಲ್ಲ ಮಾಡಿದ್ದು. ಒಂದು ಸಣ್ಣ ಅನುಮಾನ ಬರದೇ ಇರೋ ಥರ ನಾನು ಹೆಜ್ಜೆ ಇಟ್ಟೆ. ಉಳಿದಿದ್ದೆಲ್ಲ ಅವನೇ ಮಾಡಿಕೊಂಡ. ಮುಳುಗ್ತಿದ್ದ ದಿವಾನ್ ಸಾಮ್ರಾಜ್ಯನ ಮತ್ತೆ ಎದ್ದು ನಿಲ್ಲ ಹಾಗೆ ಮಾಡ್ದ. ಕೈ ತಪ್ಪೋಗ್ತಿದ್ದ ಆಸ್ತಿ, ಅಂತಸ್ತು, ಬಿಸ್ನೆಸ್ ಎಲ್ಲನೂ ನಮ್ಮ ಕೈಯಲ್ಲಿ ಉಳಿಯೋ ಹಾಗೆ ಮಾಡ್ದ. ಇಷ್ಟು ದಿನ ನೀನು ಎಲ್ಲ ಕಳ್ಕೊಂಡೆ, ಆದರೆ ಈಗ ಮತ್ತೆ ಅದೆಲ್ಲ ನಿನ್ನ ಕೈಯಲ್ಲಿ ಇಡ್ತೀನಿ ಜೈ. ಹೀಗೆಲ್ಲ ನಮ್ಮ ಕೈಯಲ್ಲಿ ಬಂದಿದೆ, ಅದನ್ನು ಉಳಿಸ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ. Mom, are you serious? Wow! Shit! Mom, you're genius, Mom. You're extraordinarily genius. ನೀನು ಇಷ್ಟನ ಮಾಡಿದ ನಾಟಕನ? Are you serious, Mom? ಅದು ನಮಗೋಸ್ಕರ, ನನಗೋಸ್ಕರ. I can't believe this, Mom. I seriously can't believe this. You're ultimate, Mom. You're genius. You're literally genius, Mom. ಆದರೆ ಜೈ, ನೀನು ಮತ್ತೆ ಅಹಂಕಾರ ತೋರಿಸಿ ದುರಾಸೆಗೆ ಬಿದ್ದು ಎಲ್ಲ ಕಳ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಈ ಸಲ ನಾನು ಹೇಳ್ದಾಗ ನೀನು ಕೇಳಬೇಕು. ಕೇಳಿದರೆ ಮಾತ್ರ ನೀನು ಈ ಆಟದಲ್ಲಿರ್ತೀಯ. ಒಂದು ತಿಳ್ಕೊ ಜೈ, ಲೈಫಲ್ಲಿ ಅವಕಾಶ ಪದೇ ಪದೇ ಬರಲ್ಲ. ಆದರೆ ಒಂದು ಸಲ ಅವಕಾಶ ಬಂದರೆ ಅದನ್ನು ಹೇಗೆ ಉಳಿಸ್ಕೋಬೇಕು ಅಂತ ತಿಳ್ಕೊಬೇಕು. ಕೈಗೆ ಬಂಗಾರದ ತಟ್ಟೆ ಸಿಕ್ಕಿದಾಗ ಭಿಕ್ಷೆ ಬೇಡೋ ಕೆಲಸ ಯಾವತ್ತೂ ಮಾಡಬಾರ್ದು. ನಾನು ಹೇಳಿದ ಅರ್ಥ ಆಯ್ತಾ? ಇನ್ನು ಮುಂದೆ ಆದರೂ ನನ್ನ ಮಾತು ಕೇಳ್ತೀಯಾ? ಕೇಳದ ಮಾಮ್. ನೀನೇನು ಹೇಳೋದೇ ಬೇಕಾಗಿಲ್ಲ. ನೀನು ಸುಮ್ಮನೆ ಒಂದು ಕಡೆ ಕಣ್ಣಿಟ್ಟು ನೋಡು ಸಾಕು. ಅಲ್ಲಿ ಏನು ಕೆಲಸ ಆಗಬೇಕು ಅಂತ ನಾನೇ ಹುಡುಕಿ ನಾನೇ ಹೋಗಿ ಆ ಕೆಲಸ ಮಾಡ್ತೀನಿ. ತಾಯಿಗೆ ತಕ್ಕ ಮಗ ಅಂದರೆ ಜೇಡಿ ಅಂತ ಪ್ರೂವ್ ಮಾಡ್ತೀನಿ ಮಾಮ್. ಬಾ ಮಾಮ್. ಜೈ, ಏನು ಯೋಚನೆ ಮಾಡ್ತಾ ಇದೀಯಾ? ನೀನು ಮತ್ತೆ ಏನಾದರೂ ಲೆಕ್ಕಾಚಾರ ಹಾಕ್ತಿಲ್ಲ ತಾನೆ? ಯಾವ ಲೆಕ್ಕಾಚಾರ ಏನಿಲ್ಲ. ಹೇಳು ಮಾಮ್, ನನಗೆ ಏನು ಮಾಡ್ಬೇಕು ಹೇಳು. ಕಮ್ ಲೆಟ್ಸ್ ರೂಲ್. ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಉಳಿದಿದ್ದಲ್ಲ ನಾನು ನೋಡ್ಕೋತೀನಿ. ಜೈ, ಏನು ಯಾವತ್ತೂ ನೀನು ಹೊಂಟಿಯಲ್ಲ ಕಣೋ. ನಿನ್ನ ಜೊತೆ ನಾನಿದ್ದೀನಿ. ಮಾಮ್, love you, Mom. ಏನಾಗಿ ನೋಡ್ತಾ ಇದ್ದೀರಾ? ಜೇಡಿ ಬಿದ್ದ ಅಂತನಾ? ಈ ಜೇಡಿ ಗೆದ್ದ ಅಂಡ್ ಈ ಸಲ ಸಾಥ್ ಕೊಡ್ತಾ ಇರೋದು ಯಾರು ಅಂತ ಗೊತ್ತಾಯ್ತಲ್ಲ? ಅಮ್ಮ, ಶಾಕುಂತಲಮ್ಮ. ಇನ್ಮೇಲೆ ನೋಡಿ ಆಟ. ಗೌತಮ್ ದಿವಾನ್ ಸಾಮ್ರಾಜ್ಯದಲ್ಲಿ ಹೇಗೆ ದಂಗೆ ಎಬ್ಬಿಸ್ತೀನಿ ಅಂತ ನೋಡ್ತಾ ಇರಿ. ಹಾಯ್, ಹಲೋ, ನಮಸ್ಕಾರ. ನಾನು ಹರೀಶ್ ನಾಗರಾಜು. ನಿಜ ಹೇಳಬೇಕು ಅಂದರೆ ಇವತ್ತಿನ ಈ ಸಂದರ್ಶನಕ್ಕೋಸ್ಕರ, ಮಾತುಕತೆಗೋಸ್ಕರ ನಾನಂತೂ ತುಂಬ ಕಾಯ್ತಾ ಇದ್ದೆ.
ಯಾಕೆ ಗೊತ್ತಾ, ಇವತ್ತು ನಮ್ಮ ಜೊತೆ 3 ವಿಭಿನ್ನ ವ್ಯಕ್ತಿತ್ವದವರು ಆಸೀನರಾಗಿದ್ದಾರೆ. ಮೊದಲನೇದಾಗಿ ಹೆಸರಾಂತ ಸಾಹಿತಿ, ಪತ್ರಕರ್ತರು, ಲಕ್ಷಾಂತರ ಓದುಗರನ್ನ ತಮ್ಮ ಬರವಣಿಗೆ ಮೂಲಕ ಸೆಳೆದಿರುವಂಥವ್ರು ಶ್ರೀ ಜೋಗಿ ಸರ್ ನಮ್ಮ ಜೊತೆ ಇದ್ದಾರೆ. ಜೋಗಿ ಸರ್ ನಮಸ್ಕಾರ, ವೆಲ್ಕಮ್. ನಮಸ್ಕಾರ ಹರೀಶ್. ಅದರ ಜೊತೆಗೆ ಪರಿಶ್ರಮ ಮತ್ತು ಸಾಧನೆ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಂಥ ಪ್ರಸಿದ್ಧ ಉದ್ಯಮಿ, ಬಿಸ್ನೆಸ್ ಮ್ಯಾಗ್ನೆಟ್ ಶ್ರೀ ಗೌತಮ್ ದಿವಾನ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗೌತಮ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮೂರನೆಯವರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು, ಅಂದರೆ ಅಮೃತಧಾರೆ ಪುಸ್ತಕದ ಲೇಖಕಿ ನಮ್ಮ ಜೊತೆ ಇದ್ದಾರೆ. ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅವ್ರು ಏನು ಹೇಳ್ತಾರೆ ಅಂತ, ಬಿಕಾಸ್ ಅದೊಂದು ಪಯಣ. ನಮ್ಮ ಜೊತೆ ಇದ್ದಾರೆ ಲೇಖಕಿ ಶ್ರೀಮತಿ ಭೂಮಿಕಾ ಗೌತಮ್ ದಿವಾನ್. ಥ್ಯಾಂಕ್ ಯು. ಈ ಮೂವರ ಜೊತೆ ಕೂತು ಮಾತಾಡ್ತಿರೋದಿದೆಯಲ್ಲ, ಇದು ಬಹಳ ಖುಷಿ ಕೊಡುವಂಥ ವಿಚಾರ ನನಗೆ. ಪುಸ್ತಕ ರಿಲೀಸ್ ಆಯಿತು ನಿಜ, ಆದರೆ ಪುಸ್ತಕವಾಗಿ ಮಾತ್ರ ಇಲ್ಲ, ಅದರ ಹಿಂದಿನ ಒಂದು ಬದುಕು, ಒಂದು ಭಾವನೆ, ಒಂದು ಪಯಣ, ಒಂದು ಜರ್ನಿ ಇದೆ. ಈ ಜರ್ನಿ ಹೇಗಿತ್ತು ಅಂತ ಕೇಳಬೇಕು ಅನ್ನೋ ಕುತೂಹಲ ಅಂತೂ ನನ್ನಲ್ಲಂತೂ ಇದೆ. ಹಾಗಾದ್ರೆ ಬನ್ನಿ ತಡ ಮಾಡದೆ ನಮ್ಮ ಮಾತುಕತೆ ಶುರು ಮಾಡೋಣ. ಭೂಮಿಕಾ ಮೇಡಮ್, ಸಾಮಾನ್ಯವಾಗಿ ಯಾರಾದರೂ ತಮ್ಮ ಜೀವನದ ಬಗ್ಗೆ ಬರೆದ್ರೆ ಅದನ್ನು ನಾವು ಆತ್ಮಕಥೆ ಅಂತ ಕರೆದು ಬಿಡ್ತೀವಿ. ಆದರೆ ನಿಮ್ಮ ಪುಸ್ತಕ ಇದೆಯಲ್ಲ ಅಮೃತಧಾರೆ, ಅದನ್ನು ಓದಿದ ಮೇಲೆ ನಮ್ಗೆ ಹಾಗೆ ಅನ್ಸೋದೇ ಇಲ್ಲ. ಒಂದು ವ್ಯಕ್ತಿಯ ಕಥೆ ಅಲ್ಲಲ್ಲ, ಒಂದು ಮನೆಯ ಪಯಣ, ಒಂದು ಮನಸ್ಸಿನ ಪಯಣ, ಒಂದು ಭಾವನೆಗಳ ಪಯಣ. ನಿಮಗೆ ವೈಯಕ್ತಿಕವಾಗಿ ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಅನಿಸ್ತಾ ಇದೆ? ನಿಮ್ಮ ಫೀಲ್ ಏನು ಮೇಡಮ್? ನಿಜ ಹೇಳಬೇಕು ಅಂದರೆ ನನ್ನ ಡೈರಿ ಪುಸ್ತಕ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ ಯೋಚನೆ ಇಟ್ಕೊಂಡು ನಾನು ಬರ್ತಿರ್ಲಿಲ್ಲ. ಅದು ಚಿಕ್ಕ ವಯಸ್ಸಲ್ಲಿ ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಸೊ ಅಪ್ಪ ಹೇಳಿದ್ರು, ನೀನು ಒಳಗಿನ ಭಾವನೆಗಳು, ನಿನ್ನ ಮನಸ್ಸಿನ ಭಾವನೆಗಳನ್ನು ನೀನು ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಸೊ ಒಬ್ಬರು ಫ್ರೆಂಡ್ ಬೇಕು ಅಂತ ಪಾಪ ನನಗೆ. ಸೊ ಹಾಗಾಗಿ ನನಗೇನು ಅನ್ನಿಸ್ತಿತ್ತು ಅದನ್ನು ನಾನು ಬರಿತಾ ಹೋದೆ ಅಷ್ಟೇ. ಇದರಲ್ಲಿ ಯಾವ ಆರ್ಟು, ಯಾವ ಕ್ರಾಫ್ಟು ಏನೂ ಇಲ್ಲ, ನನಗೆ ತೋಚಿದ್ದನ್ನು ಹಾಗೆ ಬರ್ತಿದ್ದೀನಿ. ಹಾಗಾದರೆ ಈ ಪುಸ್ತಕದಲ್ಲಿರೋ ಎಲ್ಲ ಪಾತ್ರಗಳು ನಿಜಾನಾ ಮೇಡಮ್? ಹಾಂ. ಗೌತಮ್ ಸರ್, ಇಷ್ಟು ಪರ್ಸನಲ್ ಆಗಿ ವಿಚಾರವನ್ನ ಪುಸ್ತಕದಲ್ಲಿ ಬರೆದ್ರೆ ಭಯ ಆಗ್ಲಿಲ್ವಾ? ಯಾರು ಹೇಗೆ ತಗೋತಾರೆ ಅಂತ ಯೋಚನೆನೂ ಬರಲಿಲ್ವಾ ಸರ್? ಒಂದ್ಸರ್ತಿ ಅಲ್ಲ, ತುಂಬ ಸತಿ ಅನಿಸಿದೆ. ಈ ಪುಸ್ತಕ ಹೊರಗಡೆ ಬಂದಮೇಲೆ ಯಾರು ಏನು ಅನ್ಕೋತಾರೋ, ಯಾರಿಗೆ ಬೇಜಾರಾಗುತ್ತೋ, ಯಾರು ತಪ್ಪಾಗಿ ಅರ್ಥ ಮಾಡ್ಕೋತಾರೋ ಅಂತ ತುಂಬ ಸತಿ ಅನಿಸಿದೆ.